ಎಲ್ಲಿ ಹೋಗಿದ್ದೆ? ಅಮ್ಮ, ಮನೆಯಲ್ಲಿ ಕುಳಿತು ಕಾಲ ಕಳೆಯಲು ತುಂಬಾ ಬೇಜಾರಾಗ್ತಾ ಇತ್ತಮ್ಮ. ಆದ ಕಾರಣ ಹೊರಗಡೆ ಸ್ನೇಹಿತರನ್ನು ಕಾಣಲು ಹೋಗಿದ್ದೆ. ಅಲ್ಲಪ್ಪ, ನೀನು ಈ ಊರಿಗೆ ಬರೋದೇ ಅಪರೂಪ. ಬಂದ್ರು 4 ದಿನ 4 ತಾಸು ಕೂಡ ಮನೇಲಿ ಇರೋದಿಲ್ಲ. ನಿಮ್ಮಪ್ಪ ಮಾತಿಗೂ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ಇವತ್ತು ಒಂದಿನಾದ್ರೂ ಮನೆಯಲ್ಲಿರೋ ತಗೋ ಈ ಹಾಲು ಕುಡಿ. ಇದೇನಮ್ಮ ಚಿಕ್ಕ ಮಗುವಿಗೆ ಹಾಲು ಕುಡಿಯಲು ಕೊಟ್ಟಂತೆ? ಅಮ್ಮ, ನಾನಿನ್ನೂ ನಿಮ್ಮ ಚಿಕ್ಕ ಮಗು ಮಹಾಂತೇಶನಲ್ಲಮ್ಮ. ಅಮ್ಮ, ನಾನು ಕೂಡ ಪ್ರಾಪ್ತ ವಯಸ್ಸಿಗೆ ಬಂದಾಗ ನೀನೆಷ್ಟೇ ಬೆಳೆದು ದೊಡ್ಡವನಾದ್ರು, ದೊಡ್ಡ ವ್ಯಕ್ತಿ ಆದ್ರೂ ನಮಗೆ ಇನ್ನೂ ನೀನು ಚಿಕ್ಕವನೇ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ಪ್ರತಿನಿತ್ಯ ಹಾಲು ಕುಡಿಸ್ತಾ ಇದ್ದೀನಿ. ಈಗ ಮನೆಯಲ್ಲಿದ್ದಾಗೊಮ್ಮೆ ನೀನು ಹಾಲು ಕುಡಿದು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದು ಅಲ್ಲದೆ ಎತ್ತ ಕೈಯಿಂದ ಹಾಲು ಕುಡಿದ್ರೆ ಒಳ್ಳೇದು, ಕೆಟ್ಟದ್ದಲ್ಲ. ಹೆತ್ತ ಕರುವಿನ ಪ್ರೀತಿ ತಿಳಿಯಲಾರದೆ ತಪ್ಪಾಗಿ ಏನೇನು ಮಾತನಾಡಿದೆ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ಇನ್ನು ಮುಂದೆ ಈ ಊರಿಗೆ ಬಂದಾಗ ದಿನನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೇ ಹೊರಗಡೆ ಹೋಗುತ್ತಾರೆ. ಆಯ್ತೇನಮ್ಮ? ಅಮ್ಮ, ಒಂದು ಮಾತು ಅಮ್ಮ. ನಾ ನಿನ್ನೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಮ್ಮ, ಅಪ್ಪಾಜಿ ಏನಾದರೂ ತಪ್ಪು ತಿಳಿದುಕೊಂಡ್ರಮ್ಮ? ತಪ್ಪು ತಿಳ್ಕೊಳ್ಳೋದಕ್ಕೆ ನೀನು ಮನೆಗೆ ಬಂದಾಗ ಅವರು ಮನೇಲಿ ಇದ್ರೆ ತಾನೆ. ನೀನು ಮಧ್ಯರಾತ್ರಿ ಕುಡಿದು ತೂರಾಡ್ತಾ ಬಂದದನ್ನ ನಾನು ನೋಡಿದೆ. ಒಳಗಡೆ ಕೈ ಹಿಡಿದು ಕರೆದುಕೊಂಡು ಹೋಗಿ ಮಲಗಿಸ್ದೆ. ನಿನ್ನ ಕೆಟ್ಟ ನಡತೆ ಅವ್ರ ಕಣ್ಣಿಗೆ ಕಾಣ್ಲಿಲ್ವಲ್ಲ, ಅದೇ ನಮ್ಮ ಪುಣ್ಯ ಅನ್ಕೋಬೇಕು. ಹೌದು ಮಾತೇಶ, ಈ ಮಾನವಂತ ಮನೆತನದಲ್ಲಿ ಹುಟ್ಟಿದ ಮಗ ನೀನು. 4 ಜನ ಮೆಚ್ಚುವಂತ ಕೆಲಸ ಮಾಡಬೇಕು ಹೊರತು ಹೀನ ಕಾರ್ಯವನ್ನೆಂದು ಮಾಡಬಾರ್ದು. ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಜೂಜಾಡೋದು, ಸೇರೋದು ಮಾಡಿದ್ರೆ ನಿನ್ನ ಜೀವನ ಅಧಪತನ ಕಿಳಿಯುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಅಮ್ಮ, ತಿಳಿಯುತ್ತಮ್ಮ ಹೆತ್ತ ಕರುವಿನ. ಅಮ್ಮ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ಈ ಕಲಿಯುಗದಲ್ಲಿ ಕುಡಿಯುವುದು ತಪ್ಪೇನಮ್ಮ? ಅಮ್ಮ, ಈ ಕಲಿಯುಗದಲ್ಲಿ ಕೊಲೆ, ಅತ್ಯಾಚಾರ, ಸುಲಿಗೆ ಮಾಡಿದರೆ ತಪ್ಪಾಗುತ್ತದೆ. ಹುಟ್ಟಿದ್ದು ದೊಡ್ಡವರಾದ ನಾವು ದೊಡ್ಡ ಮಾತಲ್ಲಮ್ಮ. ಹಾಗಂತ ನೀನ್ ತಿಳಿದುಕೊಂಡಿದ್ದೀಯ, ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆತನದಲ್ಲಿ ಇದುವರೆಗೂ ಯಾವ ತಪ್ಪು ನಡೆದಿಲ್ಲ. ತಪ್ಪು ಮಾಡಿದವರು ಯಾರೇ ಆಗ್ಲಿ ಇಲ್ಲಿ ನಿಂತ್ರೆ ಅವರಿಗೆ ಶಿಕ್ಷೆ ತಪ್ಪಿತ್ತಲ್ಲ. ಈ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ಕಾಲಕ್ಕೂ ತಪ್ಪು ಮಾಡಲೇಬಾರದು. ಒಂದು ವೇಳೆ ಮಾಡಿದ್ದೆ ಆದ್ರೆ ಅದೇ ನಿನ್ನ ಪಾಲಿಗೆ ಕುತ್ತಾಗುತ್ತೆ ಅನ್ನೋದನ್ನ ಮಾತ್ರ ಮರೆಯಬೇಡ. ತಿಳಿಯುತ್ತಮ್ಮ ಹೆತ್ತವರ. ಅಮ್ಮ, ಇನ್ನು ಮುಂದೆ ಹೆತ್ತವರ ಆಜ್ಞೆಯನ್ನು ಮೀರುವಂತೆ ಹೇಳಿಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ಅಮ್ಮ, ನಮಗೆ ನೀನೊಬ್ಬನೇ ಮಗ. ನೀನು ಸದಾ ನಗನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ನೀನು ನಮ್ಮ ಬಾಳಿನ ನನ್ನ ದೀಪ ಆಗ್ಬೇಕು ಅಂತ ಹೆತ್ತ ಮಗನ ಕೆನ್ನೆಗೆ ಹೊಡೆಯುವಷ್ಟು ಕೆಟ್ಟವಳು ನಾನಲ್ಲಪ್ಪ. ನೀನು 100 ತಪ್ಪು ಮಾಡಿದ್ರು ಅದನ್ನ ಸಹಿಸಿಕೊಳ್ಳೋ ಶಕ್ತಿ ನನ್ನಲ್ಲಿದೆ. ಆದ್ರೆ ನಿಮ್ ತಂದೆ ಹಾಗಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನ ಕಂಡ್ರೆ ಕೈಕಾಲು ಕತ್ತರಿಸ್ತಾರೆ, ಕೊಲೆಗಡಕರನ್ನ ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸ್ತಾರೆ. ಅಷ್ಟೊಂದು ನಿಷ್ಠೆಯಿಂದ ಬಾಳುವವರು. ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಕೂಡ ಅದೇ
ನಿಷ್ಠೆಯಿಂದ ಬಾಳ್ಬೇಕು ಅನ್ನೋದೇ ಅಮ್ಮ, ಇಂದು ನಿನ್ನ ಭಾರ ಬುಟ್ಟಿ ಹೇಳಿದ್ದೀನಮ್ಮ. ಇನ್ನು ಮೇಲೆ ನಾವು ತಪ್ಪಾಗದಂತೆ ಹೇಳಿಕೊಳ್ಳುತ್ತೇವೆ. ಅಮ್ಮ, ಇದೇ ಅಮ್ಮ ನನ್ನ ಕೊನೆಯ ಅಮ್ಮ. ಇನ್ನೊಂದು ಮಾತು, ನಾನು ಇವತ್ತೇ ಬೆಂಗಳೂರಿಗೆ ಹೊರಡಬೇಕು. ಅಪ್ಪಾಜಿ ಕಡೆಯಿಂದ ಒಂದು 10,000 ರೂಪಾಯಿ ಸಿಗ್ತದೆ. 10,000 ಏಕಪ್ಪ, 50,000 ಬೇಕಾದ್ರೂ ಕೊಡಿಸ್ತೀನಿ. ನೀನು ವಿದ್ಯಾವಂತ ಆಗ್ಬೇಕು, ಬುದ್ಧಿವಂತ ಆಗ್ಬೇಕನ್ನೋದು ಮತ್ತೇನು ಮಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡುತ್ತೆ ಕಾಣುತ್ತದೆ ಅಲ್ಲ? ಅವನು ಬೆಂಗಳೂರಿಗೆ ಹೊರಟಿದ್ದಾನೆ. ಹಾ. ಅವನಿಗೆ ಒಂದು 10,000 ಬೇಕು. ಅಂದ್ರೆ 10,000 ರೂಪಾಯಿ ಕೊಡಲು ನೀನು ನನ್ನನ್ನು ಕೇಳಬೇಕೇನೆ? ಏ ಹುಚ್ಚಿ, ಈ ನಿನ್ನ ಕುಲಪುತ್ರನಿಗೆ 10,000 ಹಣ ಏಕೆ? 50,000 ರೂಪಾಯಿ ಕೊಟ್ಟು ಕಳಿಸು. ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದ್ರೆ ಮಾಂತೇಶ, ನಿನ್ ಜೊತೆ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಮಾಡಿದ್ದೇನೆ. ಏನು ಹೇಳಿ ಅಪ್ಪಾಜಿ? ಅಪ್ಪಾಜಿ, ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೇನೆ. ನೋಡು ಮಾಂತೇಶ, ಈ ಮನೆಗೆ ನೀನು ಒಬ್ಬನೇ ಮಗ. ಈ ಮನೆ ಸ್ವಾಧೀನದಲ್ಲಿರುವ ಎಲ್ಲ ಆಸ್ತಿಗೆ ನೀನೇ ವಾರಸುದಾರ. ಒಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ದೈವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 4 ಜನ ಮೆಚ್ಚಿಕೊಳ್ಳುವಂತಿರಬೇಕು. ಸ್ವಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನವನದ ಗೊಂಬೆಯಂತೆ ಕಾಣಬೇಕಪ್ಪ ನೀನು ಈ ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತವರ ಆಸೆಯಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆಯ ಶಿಖರದಲ್ಲಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಂತ ನಿಮಗೆ ಮಾತು ಕೊಡ್ತೀನಿ. ಮನೆಗೆ ಒಂದೇ ಮನೆ, ಬಾಳಿಗೆ ಒಂದೇ ಭೂಮಿ, ಉಪಬಗೆ ದೈವ ಒಂದೇನೇ ತಾಯಿ. ಮಹಾಂತೇಶ, ನಿನ್ನನ್ನು ನಾನು ನಂಬಲೇಬೇಕಪ್ಪ. ಯಾಕೆಂದ್ರೆ ಹೆತ್ತ ಮಕ್ಕಳನ್ನು ನಂಬದೆ ಹೋದರೆ ನಾವು ಮತ್ತಾರನ್ನು ನಂಬಬೇಕು. ಮಹಾಂತೇಶ, ನಾನು ಹೇಳುವ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನೋವಾಗಿರಬಹುದು. ಆದ್ರೆ ಈ ಮಾತನ್ನು ನಾನು ಏಕೆ ಹೇಳುತ್ತೇನೆ ಅನ್ನೋದು ಗೊತ್ತಾ? ನೋಡಪ್ಪ, ಹೆತ್ತವರ ಆಸೆ ಎಂಬಂತೆ ಈ ಮನೆಯಲ್ಲಿ ಕಾಳು ಕಡೆಗಳನ್ನು ಹಾಕಿ ಬುದ್ಧಿ ಎಂಬ ಬೇರೆಯನ್ನು ಎಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಚರಣರ ಹತ್ಯೆಯಾಗಿ ಬಾಳಲಿ ಅಂತ ಆಶೆ ಹೊತ್ತು ಕುಳಿತುಕೊಂಡವರು ನಾವು. ಆದ್ರೆ ಅದೇ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರನ್ನು ಕುಕ್ಕುವ ರಣ ಹತ್ತು ನೀನಾಗಬಾರದು. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಪ್ಪ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ಅಪ್ಪಾಜಿ, ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ ಅಪ್ಪಾಜಿ. ಅಪ್ಪಾಜಿ, ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅರಗೆ ಅಪ್ಪಾಜಿ ನಾನು ಅರಗೆ. ಅಪ್ಪಾಜಿ, ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರುಣಿಗೆ ಪ್ರೀತಿ ತರುವುದು. ಅಮ್ಮ, ನಾನು ಹೋಗಿ ಬರ್ತೀನಿ. ಅಪ್ಪ, ನನಗೆ ಆಶೀರ್ವಾದ ಮಾಡಿ. ದೈವ
ನಿಮ್ಮ ಪುಣ್ಯದಿಂದ ಚೆನ್ನಾಗಿದೆ ಅಲ್ರಿ ಇನ್ನೂ 4 ದಿನ ನಿಂತು ಹೋಗ್ಬಾರ್ದ್ರಿ. ಇಲ್ಲ ರುದ್ರ, ನನಗೆ ಅರ್ಜೆಂಟ್ ಕೆಲಸವಿದೆ. ಸಮಯ ಸಿಕ್ಕಾಗ ಮತ್ತೆ ಬರ್ತೇನೆ. ನಮ್ಮ ಮಹಾಂತೇಶನ ಬ್ಯಾಗ ಒಳಗಡೆ ಇದೆ ನೋಡಪ್ಪ. ಅವನ ಬ್ಯಾಗ್ನಲ್ಲಿ ಒಂದು 50,000 ರೂಪಾಯಿ ಹಣ ಇಟ್ಟು ಆ ಬ್ಯಾಗನ್ನ ತೆಗೆದುಕೊಂಡು ಬಾ. ಆಯ್ತಾ? ಆಯ್ತಾ? ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡಿಟ್ಟಿದ್ದೀನಿ. ಹಾಳು ತಿಂದು ಆರೋಗ್ಯ ಹಾಳು ಮಾಡಿಸ್ಬೇಡ. ರಾತ್ರಿ ತುಂಬಾ ಹೊತ್ತು ಫೋನ್ ನೋಡ್ಬೇಡ. ಆರೋಗ್ಯದ ಕಡೆ ಗಮನ ಕೊಡು. ಹೋದ ತಕ್ಷಣ ಫೋನ್ ಮಾಡ್ಬೇಕು. ಏ ಮಹೇಶ, ನಿನ್ನ ತಾಯಿ ಹೇಳೋ ಮಾತನ್ನು ಆಯ್ತು. ನೋಡ್ರಿ ನೋಡ್ರಿ, ನನ್ನ ಮಗಳು ಬೆಂಗಳೂರಾಗ ಕಾಲೇಜ್ BA ಓದಾಕತ್ತಾಳ್ರಿ. ನೋಡ್ರಿ ಆಕಿಗೆ ಭೇಟಿಯಾಗಿ ಹೇಳ್ರಿ, ಎಲ್ಲರೂ ಆರಾಮದಿ ಅಂತ ಹೇಳ್ಬಿಡ್ರಿ. ರುದ್ರ, ಬೆಂಗಳೂರಿನಲ್ಲಿ ಯಾವ ಕಾಲೇಜು, ಎಲ್ಲಿ ಅಂತ ಹುಡುಕ್ಬೇಕು? ಹಾ ರುದ್ರ, ನಿನ್ನ ಮಗಳ ವಿಳಾಸ ನಿನ್ನ ಹತ್ರ ಏನಾದರೂ ಇದೆಯಾ? ಮನ್ಯಾಗ ಬಿಟ್ಟು ಬಂದ್ರಿ. ನೋಡ್ರಿ ಇನ್ನೊಂದು ಬಂದಾಗ ತಂದು ಕೊಡ್ತೀನಿ, ಹೋಗಿ ಭೇಟಿ ಆಗತ್ತೀರಿ. ಸರಿ ಆಯ್ತು, ಅಷ್ಟೇ ಮಾಡುವಂತೆ. ನಾನು ನಿಮಗೆ ಬಸ್ ಸ್ಟ್ಯಾಂಡ್ ತನಕ ಬಿಡಕ್ಕೆ ಬರ್ತೀನಿ.